ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತೇನು ನೋಡ್ತಿದ್ದೆ ಅಂದರೆ ಮ್ಯಾಥಮೆಟಿಕ್ಸ್ ಚಾಪ್ಟರ್ 4 ಡಿಟರ್ಮಿನೆಂಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ರೆಡಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇವೇನಿದೆ ಫಸ್ಟ್ ಕಾನ್ಸೆಪ್ಟ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಕ್ವಶನ್ಗಳನ್ನ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟು. ನೋಡ್ಕೊಳ್ಳಿ, ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವೇ ಪ್ರಾಬ್ಲಮ್ ಮಾಡ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದೇನು ಅಂದರೆ ಈ ಕ್ವಶನ್ನ ಪ್ರೂವ್ ಮಾಡೋಕ್ಕೆ ಕೊಡ್ತಾನೆ. ಯಾವಾಗ 2 ಮಾರ್ಕ್ಸನ್ನು ಕೊಟ್ಟರೆ ಕೊಡ್ತಾನೆ, ಇಲ್ಲ ಅಂದ್ರಿಲ್ಲ. ಇದನ್ನು ನಾನು ನೋಡ್ದಂಗೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಕೊಡ್ತಾನೆ. ಇದನ್ನು ನೋಡ್ಕೊಂಡಿರಿ, ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ ಕೊಡ್ತಾನೆ 2 ಮಾರ್ಕ್ಸಿಗೆ. ಈಸಿ ಕ್ವಶನ್ ನೀವು ಮಾಡೋಕ್ಕೆ. ಇದು ಒಂದು ಮಾಡಿರೋದು, ಇದು ಅರ್ಥ ಮಾಡ್ಕೊಳ್ಳೋಕ್ಕೆ. ಫಸ್ಟು ಈ ಕೀ ಕಾನ್ಸೆಪ್ಟ್ಸ್ ಏನಿದ್ದಾವೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಗ ಈಸಿ ಆಗೋದು ನಿಮಗೆ ಪ್ರಾಬ್ಲಮ್ ಮಾಡೋಕ್ಕೆ. ಇವೆಲ್ಲವನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಓದ್ಕೊಂಡು ಕ್ಲೀನಾಗಿ. ನಿಮ್ಗೆ ಏನಾದರೂ ಈ PDF ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಿಗೆ ಹೋಗಿ DM ಮಾಡಿದರೆ ನಾನೇ ಕಳಿಸ್ಕೊಡ್ತೀನಿ. ಈ ಕಾನ್ಸೆಪ್ಟ್ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟು ನಿಮಗೇನಾದರೂ ಈ ನೋಟ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. 2 ಮಾರ್ಕ್ಸಿಗೆ ಕೇಳ್ತಾನೆ. ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್ ಗಿವನ್. ಈ ಏರಿಯಾದಲ್ಲಿ ವರ್ಟಿಸಸ್ನ ಕೊಟ್ಟಿರ್ತಾರೆ, ನೀವು ಕಂಡುಹಿಡಿಯೋದು ಅಷ್ಟೇ. ಈಸಿ ಕ್ವಶನ್ ಇದು, ಮಿಸ್ ಮಾಡಿಬಿಡಿ. 2 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ. ಒಂದ್ಸಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವೇ ಮಾಡೋಕ್ಕೆ ಟ್ರೈ ಮಾಡಿ, ಮಾಡ್ಬೋದು. ನೋಡಿ, ಒಂದು 4 ಪ್ರಾಬ್ಲಮ್ ಇದ್ದಾವೆ. ನೆಕ್ಸ್ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಇಫ್ ದಿ ಏರಿಯಾ ಆಫ್ ಟ್ರಯಾಂಗಲ್ 4 ಸ್ಕ್ವೇರ್ ಯೂನಿಟ್ಸ್. ಇದು ಅಥವಾ ಏರಿಯಾ ಆಫ್ ಟ್ರಯಾಂಗಲ್ ಇವೆರಡರಲ್ಲಿ ಒಂದನ್ನ 2 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟು, ಕ್ಲೀನಾಗಿ ಓದ್ಕೊಳ್ಳಿ. ಇವೆರಡರಲ್ಲಿ ಒಂದು ಇದ್ದೇ ಇರುತ್ತೆ 2 ಮಾರ್ಕ್ಸಿಗೆ, ಮಿಸ್ ಮಾಡಿಬಿಡಿ. ಆಪ್ಷನ್ಗೆಲ್ಲ ಬಿಡ್ಬೇಡಿ, ಈಸಿ ಕ್ವಶನ್ ಇದು. ನೋಡಿ, ಇಲ್ಲಿ ಸುಮಾರು ಕ್ವಶನ್ ಇದ್ದಾವೆ. ಕೆ ವ್ಯಾಲ್ಯೂ ಕಂಡುಹಿಡಿಯೋದೆ, ನೋಡ್ಕೊಳ್ಳಿ, ಮಾಡಿ, ವರ್ಕ್ ಮಾಡಿ. ಇದು ಫುಲ್ಲು ಕೆ ವ್ಯಾಲ್ಯೂ ಇದೆ. ನೆಕ್ಸ್ಟು ಫೈಂಡ್ ದಿ ಈಕ್ವೇಷನ್ ಆಫ್ ದಿ ಲೈನ್ ಜಾಯ್ನಿಂಗ್ ಆ್ಯಂಡ್ ಯೂಸಿಂಗ್ ಡಿಟರ್ಮಿನೆಂಟ್ನ ಯೂಸ್ ಮಾಡ್ಕೊಂಡು ಲೈನ್ ಜಾಯ್ನಿಂಗ್ ಮಾಡಿ ಅಂತ ಹೇಳಿದ್ದಾನೆ. ಕೆ ವ್ಯಾಲ್ಯೂ ಅಥವಾ ಏರಿಯಾ ಆಫ್ ಟ್ರಯಾಂಗಲ್ ಅವೆರಡೂ ಕೊಟ್ಟಿಲ್ಲ ಅಂದರೆ ಇದನ್ನು ಕೊಟ್ಟಿರ್ತಾನೆ. ಈ 3ರಲ್ಲಿ ಒಂದು ಫಿಕ್ಸು 2 ಮಾರ್ಕ್ಸಿಗೆ. ನಿಮಗೆ ಒಂದೇನು ಕ್ವಶನ್ ಅರ್ಥ ಆದರೆ ಸಾಕು, ಏನು ಜಾಸ್ತಿ ಕಲಿಯೋದೇನು ಬೇಡ. ಒಂದೊಂದು ಕ್ವಶನ್ ಅರ್ಥ ಆದರೆ ಸಾಕು. ಈಸಿ ಕ್ವಶನ್ನು, ಆಪ್ಷನಿಗೆ ಬಿಡಬೇಡಿ, ಕ್ಲೀನಾಗಿ ಕಲೀರಿ. ನೋಡಿ, ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಅಲ್ಲಿ 4 ಮಾರ್ಕ್ಸಿಗೆ ಮ್ಯಾಟ್ರಿಕ್ಸಲ್ಲಿ ತೋರಿಸಿದ್ನಲ್ಲ, ಅದು 4 ಮಾರ್ಕ್ಸಿಗೆ ಕೊಡಲಿಲ್ಲ ಅಂದರೆ ಇದನ್ನು 4 ಮಾರ್ಕ್ಸಿಗೆ ಕೊಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೇಮ್ ಎರಡು ಒಂದೇ ಥರ ಇದೆ, ಏನು ಚೇಂಜಸ್ ಇಲ್ಲ. ಅಲ್ಲಿ ಅಷ್ಟು ಕ್ವಶನ್ ಇದೆ, ಇಲ್ಲಷ್ಟು ಕ್ವಶನ್ ಇದೆ ಅಷ್ಟೇ. 4 ಮಾರ್ಕ್ಸಿಗೆ ಕೊಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಕ್ಲೀನಾಗಿ ಓದ್ಕೊಳ್ಳಿ. ಇವೇ ಬರುತ್ತೆ ಅಂದಾಗ ಅವನು ಓದ್ಕೋಬೇಕು ಫಸ್ಟು, ಆಮೇಲೆ ನಿಮಗೆ ಯಾವ್ದು ಬೇಕು ಅದನ್ನು ಓದ್ಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದು 4 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಆನ್ಸರ್ ನೋಡ್ಕೊಳ್ಳಿ, ಇದೇ ಆನ್ಸರು ಫುಲ್ ಇದೆ ಇಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಅದು 4 ಮಾರ್ಕ್ಸಿಗೆ ಕೊಡಲಿಲ್ಲ ಅಂದರೆ ಎರಡು ಒಂದೇ ಥರ ಕಾನ್ಸೆಪ್ಟು, ಆದರೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಪ್ರಾಬ್ಲಮ್ಮು. ಇದು ಪಕ್ಕ 5 ಮಾರ್ಕ್ಸಿಗೆ ಇದ್ದೇ ಇರುತ್ತೆ ಲಾಸ್ಟ್ ಮೈನಲ್ಲಿ. ಇಲ್ಲ ಅಂದರೆ ಬೇಕಾದ್ರೆ ಬಂದು ಕಮೆಂಟಲ್ಲಿ ಮೆಸೇಜ್ ಹಾಕಿ, ಬೇಕಾದ್ರೆ ಇರಲಿಲ್ಲ ಬ್ರೋ ಅಂತ. ಅಲ್ಲಿ ಇದು ಪಕ್ಕ 100% ಇದ್ದೇ ಇರುತ್ತೆ. ಈ ಕ್ವಶನ್ನ ಕ್ಲೀನಾಗಿ ಓದ್ಕೊಳ್ಳಿ. ಸಾಲ್ವ್ ದಿ ಈಕ್ವೇಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಈ ಥರ ಕೊಟ್ಟಿರ್ತಾನೆ. 2 ಕೊಟ್ಟಿರಲ್ಲ, 3 ಕೊಟ್ಟಿರ್ತಾನೆ. ಇದು 2ರದು. ನೋಡಿ, 2 ಸಾಲ್ವ್ ಮಾಡೋದು ಮತ್ತು 3 ಸಾಲ್ವ್ ಮಾಡೋದು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿದೆಯಲ್ಲ, ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ನೀವು ಕಲ್ತಿರಲೇಬೇಕು, 5 ಮಾರ್ಕ್ಸಿಗೆ ಪಕ್ಕ ಇದ್ದೇ ಇರುತ್ತೆ. ನಿಮಗಿದು ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ನೋಟ್ಸಲ್ಲಿ ಇರುತ್ತಲ್ಲ ಅದನ್ನೇ ಓದ್ಕೊಳ್ಳಿ. 2 ಕರೆಕ್ಟಾಗೇ ಇರುತ್ತೆ. ಆನ್ಸರ್ ಕರೆಕ್ಟಾಗಿ ಬರಬೇಕಷ್ಟೇ. ನಿಮ್ಮ ನೋಟ್ಸಲ್ಲಿ ಟಿಕ್ ಹಾಕಂಗೆ ಕ್ಲೀನಾಗಿ ಓದ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದ್ದೇ ಇರುತ್ತೆ. ಇದು 100% 5 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಈ ಕ್ವಶನ್ ಇದ್ದೇ ಇರುತ್ತೆ, 100% ಇಂಪಾರ್ಟೆಂಟು. ಕ್ಲೀನಾಗಿ ವರ್ಕ್ ಮಾಡಿ, ಒಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ಆಮೇಲೆ ನೀವೇ ಮಾಡೋಕ್ಕೆ ಟ್ರೈ ಮಾಡಿ. ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕಷ್ಟ ಆಗುತ್ತಿಲ್ಲ ಅಂದರೆ ಇಲ್ಲೇ ಲಾಜಿಕ್ ಕಲ್ತ್ಕೊಳ್ಳಿ. ಅಲ್ಲೂ ಆದರೆ ಡಿಟರ್ಮಿನೆಂಟ್ಸ್ ಕಷ್ಟ. ಅಲ್ಲಿ ಹೋಗಿ ನೀವು ವರ್ಕ್ ಮಾಡ್ದಲ್ಲಿ ಹೋಗಿ ಒಂದೊಂದ್ಸಲಿ ನೋಡ್ಬಿಟ್ಟು ಈಸಿ ಇದೆ ಅಂತ ಮಾಡೋಕ್ಕೆ ಹೋದರೆ ಆಗಲ್ಲ. ನೋಡಿ, ಈಸಿ ಇದೆ, ಈಸಿ ಕ್ವಶನ್ನು. ಈಸಿ ಕ್ವಶನ್ಸ್ ಇವೆಲ್ಲ ಕ್ಲೀನಾಗಿ ನೋಡ್ಕೊಂಡು ಓದ್ಕೊ ಹೋಗಿ. ಈ ಥರ ಇನ್ನೂ ಸುಮಾರು ಕ್ವಶನ್ ಮಾಡಿ. ಈ ಥರ ಕೇಳಿದರೂ ಮಾಡಬೇಕಾಗುತ್ತೆ. ಇದು ಈಸಿನೇ, ಅದೇನು ಕಷ್ಟ ಇಲ್ಲ, ಮಾಡ್ಬೋದು. ಒಂದ್ಸಲಿ ಓದ್ಕೊಂಡ್ರೆ ಸಾಕು, ಮಾಡ್ಬೋದು. ಇದೇ ಥರ ಸುಮಾರು ಕ್ವಶನ್ ಇರುತ್ತೆ. ಈ ಚಾಪ್ಟರಲ್ಲಿ ಇಷ್ಟೇ ಇಂಪಾರ್ಟೆಂಟು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋಸ್ ಬರ್ತಿರ್ತವೆ. ನೆಕ್ಸ್ಟ್ ನಿಮಗೆ ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ.